ಕಿರುತೆರೆ ಹಾಗೂ ಹಿರಿತೆರೆಯಲ್ಲಿ ಬ್ಯಾಕ್ ಟು ಬ್ಯಾಕ್ ಪ್ರಾಜೆಕ್ಟ್ಗಳ ಮೂಲಕ ಒಂದ್ ಕಡೆ ಕನ್ನಡ ಸಿನಿ ಪ್ರೇಕ್ಷಕರನ್ನ ಮತ್ತೊಂದ್ ಕಡೆ ಕನ್ನಡ ಕಿರುತೆರೆ ವೀಕ್ಷಕರನ್ನ ಎಂಟರ್ಟೈನ್ ಮಾಡ್ತಾ ಇರುವಂತಹ ನಿಮ್ಮದ ಪ್ರೀತಿಯ ಮೋಕ್ಷಿತಾ ಪೈ ಅವರು ಇವತ್ತು ನಮ್ಮ ಸುಮನ್ ಟಿವಿ ಕ್ಯಾಮ್ರಾ ಕಣ್ಣಿಗೆ ಬಿದ್ದಿದ್ದಾರೆ. ಸಾಕಷ್ಟು ವಿಚಾರಗಳಿದೆ. ಸ್ಮಾಲ್ ಸ್ಕ್ರೀನ್ ಅಲ್ಲೂ ಇವ್ರದೇ ಹವಾ, ಬಿಗ್ ಸ್ಕ್ರೀನ್ ಅಲ್ಲೂ ಇವ್ರದೇ ಹವಾ. ಅದರಲ್ಲೂ ಕೂಡ ಕುಂಭಕೋಣಂಗೆ ಹೋಗ್ಬಿಟ್ಟು ಬೇರೆ ಭಾಷೆಯಲ್ಲೂ ಹವಾ ಸೃಷ್ಟಿ ಮಾಡೋದಕ್ಕೆ ಹೋಗಿದ್ದಾರೆ. ನಮಸ್ತೆ, ಹೇಗಿದ್ದೀರಾ? ನಮಸ್ತೆ, ನಾನ್ ಚೆನ್ನಾಗಿದ್ದೀನಿ. ನೀವ್ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಟ್ಟ ಮೇಲೆ ಬ್ಯೂಟಿ ಜಾಸ್ತಿ ಆಯ್ತಾ ಅಂತ? ಹಂಗೆಲ್ಲ ಏನಿಲ್ಲ, ಸೀರಿಯಸ್ಲಿ? ಹಂಗೆಲ್ಲ ಏನಿಲ್ಲ. ನಾನ್ ಮುಂಚೆ ಹೆಂಗಿದ್ದೀನೋ ಹಂಗೆ ಇದ್ದೀನಿ. ಆಗ ಹಳ್ಳಿ ಪ್ರತಿಭೆ ಆಗಿದ್ರೆ ಈಗ ಸಿಟಿ ಪ್ರತಿಭೆ ಆಗ್ತಾ ಇದ್ದೀರಾ? ಅದೇ ಕಾಲಕ್ಕೆ ತಕ್ಕ ಬದಲಾಗ್ಬೇಕಲ್ಲ. ಸೂಪರ್. ಎಸ್. ರುಕ್ಮಿಣಿ ರಾಧಾಕೃಷ್ಣ ಈ ಒಂದು ರಾಧಾ ಕ್ಯಾರೆಕ್ಟರ್ ಮಾಡ್ತಾ ಇದ್ರ, ಹೆಂಗ್ ಸಿಕ್ತು, ಹೆಂಗೆ ಪ್ರಿಪೇರ್ ಆದ್ರಿ ರಾಧಾ ಕ್ಯಾರೆಕ್ಟರ್, ಯಾವ ರೀತಿ ನಿಮ್ಮ ವರ್ಷನ ನೋಡಬಹುದು ಅಂತ? ಬಿಕಾಸ್ ಯಾಕಂತಂದ್ರೆ ಈಗಾಗಲೇ ಪಾರು ತಮ್ಮದೇ ಅಂತ ಇದೆ, ಬಿಗ್ ಬಾಸ್ ಅಲ್ಲಿ ನಿಮ್ದೇ ರೀಸೆಂಟ್ ಆಗಿ ಬಂದಿರುವಂತಹ ಮಿಡಲ್ ಕ್ಲಾಸ್ ರಾಮಾಯಣ ಕೂಡ ಅದರದೇ ಆದ ಒಂದು ವಿಭಿನ್ನ. ಈಗ ರುಕ್ಮಿಣಿ ರಾಧಾಕೃಷ್ಣ ಒಂದು ಟಿಪಿಕಲ್ ಲವ್ ಸ್ಟೋರಿ. ಅಂದ್ರೆ ಈಗಿನ ಯೂತ್ಸ್ ಇಷ್ಟಪಡುವಂತ ಲವ್ ಸ್ಟೋರಿ ಇದು. ನೋಡಿದಾಗ ಅವ್ರಿಗೆ ಕನೆಕ್ಟ್ ಆಗುತ್ತೆ, ಎಸ್ ಅಂತ ಹೇಳಿ ಕನೆಕ್ಟ್ ಆಗುವಂತ ಲವ್ ಸ್ಟೋರಿ. ಈ ಪಾತ್ರಕ್ಕೆ ನಾನು ಯಾವುದೇ ರೀತಿ ಪ್ರಿಪ್ರೇಷನ್ಸ್ ಏನೂ ಇರಲಿಲ್ಲ. ಇದು ನಾನು ಹೆಂಗಿದ್ದೀನೋ ಅದೇ ಥರ ಆ್ಯಕ್ಟ್ ಮಾಡಿದ್ದೀನಿ ಅಷ್ಟೇ. ಡೈರೆಕ್ಟರ್ ಅದೇ ಹೇಳಿದ್ರು, ಮ್ಯಾಮ್ ನೀವು ಹೆಂಗಿದ್ದೀರೋ ಹಾಗೆ ಆ್ಯಕ್ಟ್ ಮಾಡಿ, ಏನಾದ್ರು ಚೇಂಜಸ್ ಬೇಕಾದ್ರೆ ನಾನು ಹೇಳ್ತೀನಿ, ಇಲ್ಲಾಂದ್ರೆ ನೀವು ಮಾಡಿರೋದು ನಮ್ಗೆ ಓಕೆ ಅಂತ ಅಂದ್ಕೊಳ್ಳಿ ಅಂತ. ಬಟ್ ಅಂದರೆ ನನಗೆ ಫುಲ್ ಫ್ರೀಡಮ್ ಇತ್ತು. ಹಾಗಾಗಿ ಆ ಪಾತ್ರನ ನಾನು ಜೀವಿಸಿದ್ದೀನಿ ಅಷ್ಟೇ. ಈ ಒಂದು ಕ್ಯಾರೆಕ್ಟರ್ ಸಿಕ್ಕಾಗ ನೀವು ಡೈರೆಕ್ಟರ್ ಹೇಳ್ತಿದ್ರು ಯಾವ ಕ್ಯಾರೆಕ್ಟರ್ನ ಚೂಸ್ ಮಾಡ್ಕೊಂಡ್ರೆ, ರಾಧಾ ಅಥವಾ ರುಕ್ಮಿಣಿ ಅಂತ ಹೇಳ್ಬಿಟ್ಟು. ರಾಧಾ ಅಂತ ಹೇಳಕ್ಕೆ ಏನ್ ಕಾರಣ? ಬಿಕಾಸ್ ಯಾಕಂತಂದ್ರೆ ರಾಧಾಗೂ ಮತ್ತೆ ರುಕ್ಮಿಣಿಗೂ ಏನೆಲ್ಲ ಡಿಫ್ರೆನ್ಶಿಯೇಟ್ ಇದೆ ಅಂತ. ಅದು ನಿಮಗೆ ಗೊತ್ತಾಗ್ಬೇಕು ಅಂದ್ರೆ ನೀವು ರುಕ್ಮಿಣಿ ರಾಧಾಕೃಷ್ಣ ನೋಡ್ಬೇಕು. ಅದ್ ಇವಾಗ ನೀವು ನಮ್ದು 2 ಸಾಂಗ್ ರಿಲೀಸ್ ಆಗಿದೆ, ಅದ್ರಲ್ಲೇ ನಿಮಗೆ ಗೊತ್ತಾಗಿರುತ್ತೆ. ನನ್ಗೆ ಆ ಕ್ಯಾರೆಕ್ಟರ್ ತುಂಬಾ ಕನೆಕ್ಟ್ ಆಯ್ತು, ನನ್ ಮನ್ಸಿಗೆ ಹತ್ರ ಅನ್ನಿಸ್ತು ಆ ಕ್ಯಾರೆಕ್ಟರ್. ಬಿಕಾಸ್ ನಿಮ್ಗೆ ಏನ್ ಗೊತ್ತಾ, ಈಗ ಒಂದು ಫಸ್ಟ್ ಇಂಪ್ರೆಷನ್ ಇಸ್ ದ ಬೆಸ್ಟ್ ಅಂತ ಅನ್ಸುತ್ತಲ್ಲ, ಹಂಗೆ ಅದ್ ಕೇಳಿದ ತಕ್ಷಣ ಎಸ್ ದಿಸ್ ಇಸ್ ದ ಒನ್ ಅಂತ ನನ್ಗೆ ಅನ್ನಿಸ್ತು. ಹಾಗಾಗಿನೇ ನಾನು ಅದನ್ನ ಒಪ್ಕೊಂಡೆ. ಓಕೆ, ಈಗ ರಾಧಾ ಅನ್ನುವಂಥದ್ದು ಕುಂಭಕೋಣಂನಲ್ಲಿ ಒಂದು ಆತ್ಮ ಅಂತ ಹೇಳ್ಬಿಟ್ಟು, ಬಿಕಾಸ್ ಯಾಕಂತಂದ್ರೆ ರುಕ್ಮಿಣಿಗೂ ಮತ್ತೆ ಈ ಕೃಷ್ಣನಿಗೂ ಒಂದು ಕೊಂಡಿ ತರ ಇರುತ್ತೆ ಅಂತ ಹೇಳ್ಬಿಟ್ಟು. ಸೊ ಹೆಂಗೆ, ಯಾವ ತರ ಒಂದು ರುಕ್ಮಿಣಿಯಿಂದ ರಾಧಾ ಇಲ್ಲ, ಆಯ್ತಾ? ರುಕ್ಮಿಣಿ ಇಲ್ಲ ಅಂದಿದ್ರೆ ಕೃಷ್ಣ ರಾಧಾ ಹತ್ರ ಬರ್ತಿರ್ಲಿಲ್ಲ. ಸೊ ರುಕ್ಮಿಣಿ ಕೃಷ್ಣನ್ ಜೊತೆ ಇದ್ರೆ ರಾಧಾ ಮುಸ್ರಲ್ಲಿ ಬರ್ತೋಗ್ತಾಳೆ ಅಷ್ಟೇ. ಇದ್ರ ಮೇಲೆ ಇನ್ನೇನು ಹೇಳಲ್ಲ. ಸಾಂಗ್ ಬಗ್ಗೆ ಹೇಳೋದಾದ್ರೆ, ಕನ್ನಡ ಪ್ಲಸ್ ತಮಿಳು ವರ್ಷನ್ ಅಲ್ಲಿ ಬಂದಿದೆ. ಸೊ ನಿಮಗೆ ತಮಿಳು ಬರ್ತಿತ್ತಾ ಅಥವಾ ಕಲ್ತಿದ್ದ ಈ ಒಂದು ಸಿನಿಮಾಗೋಸ್ಕರ? ನಿಮ್ಮ ಒಂದು ಪೋರ್ಷನ್ ಅಲ್ಲಿ ಕನ್ನಡ ಎಷ್ಟಿದೆ, ತಮಿಳು ಎಷ್ಟಿದೆ ಅಂತ? ನನ್ನ ಮನೇಲಿ ತಮಿಳು ಚೂರ್ ಮಾತಾಡಿರೋದು, ಜಾಸ್ತಿ ಕನ್ನಡನೇ. 99% ಕನ್ನಡನೇ ಇದೆ, 1% ಅಲ್ಲಿ ಇಲ್ಲಿ ತಮಿಳಿದೆ. ಅಂದ್ರೆ ಮನೆಯವ್ರ ಹತ್ರ ಮಾತಾಡ್ಬೇಕಾದ್ರೆ ಅಯ್ಯರ್ ಮನೆ ಹುಡುಗಿ ಆಗಿರೋದ್ರಿಂದ. ಅದ್ ಬಿಟ್ರೆ ತಮಿಳ್ ಕಲಿಯೋದು ನಂಗೇನು ಅಷ್ಟೊಂದು ಕಷ್ಟ ಆಗ್ಲಿಲ್ಲ. ಯಾಕೆ ಅಂದ್ರೆ ಈ ಹಿಂದೆ ನಾನೊಂದು ಸೀರಿಯಲ್ ಮಾಡಿದ್ದೆ. ಸೊ 8 ತಿಂಗಳು ಅಲ್ಲಿ ಶೂಟ್ ಮಾಡಿದ್ರಿಂದ ಲ್ಯಾಂಗ್ವೇಜ್ ಕಲ್ತಿದ್ದೆ ನಾನು. ಹಾಗಾಗಿ ಇಲ್ಲಿ ನಂಗೆ ಅದು ಈಸಿ ಆಯ್ತು. ಓಕೆ, ಈಗ ಸಾಂಗ್ಸ್ ಆಯ್ತು, ಸಿನಿಮಾನೂ ಆಯ್ತು. ಕಿರುತೆರೆಯಲ್ಲಿ ಜಗದಾದ್ರಿ ಮೂಲಕ ಒಂದು ಪ್ರೋಮೋ ಕಾಳಿಯಾಗಿ ಎಂಟ್ರಿ ಕೊಡ್ತೀರಾ, ಫೈಟ್ ಎಲ್ಲ ಮಾಡ್ತೀರಾ. ಹೆಂಗ್ ಸಾಧ್ಯ ಆಯ್ತು ಇದೆಲ್ಲ? ಎಷ್ಟು ಏನಾದ್ರೂ ಕರಾಟೆ ಎಲ್ಲ ಪ್ರಾಕ್ಟೀಸ್ ಏನಾದ್ರು ಮಾಡಿದ್ರಾ? ಕರಾಟೆ ಎಲ್ಲ ಫೈಟ್ಸ್ ಕಲಿತಾ ಇದ್ದೀನಿ. ಬಟ್ ಪ್ರೋಮೋ ನೀವೇನ್ ನೋಡಿದ್ರಿ, ಅದಕ್ಕೆ ಒಂದು 10 days ತಯಾರಿ ಇತ್ತು. ಅದಕ್ಕೆ ಅದೇ ಅಂದ್ರೆ ರೋಪ್ ಶಾಟ್ಸು ಮತ್ತೆ ಸ್ಟಿಕ್ಕು ಅದೆಲ್ಲದನ್ನು ಪ್ರಾಕ್ಟೀಸ್ ಮಾಡಿಸಿದ್ರು ನನಗೆ. ಫೈಟ್ಸು ಅಂದ್ರೆ ಅಲ್ಲೂ ಅಷ್ಟೇ, ಕಿಕ್ಕು ಅದೆಲ್ಲಾನು ಪ್ರಾಕ್ಟೀಸ್ ಮಾಡಿಸಿದ್ರು. ಸೊ 10 days ಪ್ರಾಕ್ಟೀಸ್ ಮಾಡಿಸಿ ಆಮೇಲೆ ಅದು ನಾವು ಪ್ರೋಮೋ ಮಾಡಿದ್ವಿ. ಈಗ ಪ್ರೋಮೋ ನೋಡಿರುವಂತಹ ಒಂದಷ್ಟು ಜನ ಕಮೆಂಟ್ಸ್ ಹಾಕಿರೋದನ್ನ ನಾನು ನಿಮ್ಗೆ ಹೇಳ್ತೀನಿ. ಪಾರುವಾಗಿ ನೋಡಿದ್ದಂಥವ್ರು ನಿಮ್ಮನ್ನ ಭದ್ರಕಾಳಿಯಾಗಿ ನೋಡೋದಕ್ಕೆ ಅಥವಾ ಪೊಲೀಸ್ ಆಫೀಸರ್ ಒಂದು ಕ್ಯಾರೆಕ್ಟರ್, ಬಿಕಾಸ್ ಅದ್ರಲ್ಲಿ ಪ್ರೋಮೋದಲ್ಲಿ ತೋರಿಸಿರೋದ್ರಿಂದ ಎಲ್ಲೋ ಒಂದ್ ಕಡೆ ಪಾರುನೇ ಬೇರೆ ಇದನ್ನೇ ಬೇರೆ ಅನ್ನೋ ತರ ನೋಡ್ತಾ ಇದ್ದಾರೆ. ಏನ್ ಹೇಳ್ತೀರಾ? ನನಗೆ ಹಂಗೆ ಬೇಕಿತ್ತು. ಯಾಕೆಂದ್ರೆ ನಂಗೆ ಪಾರು ಆದ್ಮೇಲೆ ನೆಕ್ಸ್ಟ್ ನಾನು ಯಾವ ಪಾತ್ರ ಆಯ್ಕೆ ಮಾಡ್ಕೋತೀನಿ ಅದು ಜನರಿಗೆ ಸೇಮ್ ಪಾರು ಅನ್ನೋ ತರ ಅನ್ನಿಸ್ಬಾರ್ದು, ಲೈಕ್ ಅದೇ ಇದ್ರಲ್ಲಿ ನೋಡ್ಬಾರ್ದು ಅನ್ನೋ ತರನೇ ಇದ್ದಿದ್ದು. ನನಗೆ ಅದೊಂಥರ ಬೇರೆ ತರ ಕಂಬ್ಯಾಕ್ ಆಗ್ಬೇಕು, ನಾನು ಬೇರೆ ಪಾತ್ರದಲ್ಲಿ ನಾನು ಕಂಬ್ಯಾಕ್ ಆಗ್ಬೇಕು, ಬೇರೆ ಒಂದು ಶೇಡಲ್ಲಿ ಕಂಬ್ಯಾಕ್ ಆಗ್ಬೇಕು ಅನ್ನೋದಿತ್ತು. ಸೊ ಆ ಒಂದು ಕಂಬ್ಯಾಕ್ಗೆ ಇದು ಮಾಡಿಸ್ದಾಗಿದೆ ಅಂತಾನೆ ಹೇಳ್ಬೋದು. ಇಲ್ಲಾಂದ್ರೆ ಜನ ಅದೇ ಪಾರು ತರನೇ ಯೋಚನೆ ಮಾಡ್ತಿರ್ತಾರೆ. ಬಟ್ ಈಗ ನೋಡಿ ಇದ್ರಲ್ಲಿ ಬೇರೆ ತರ ವರ್ಷನ್ ಕಾಣಿಸ್ತಾ ಇದೆ. ಸೊ ಇದನ್ನ ಇಷ್ಟಪಟ್ಟಿದ್ದಾರೆ, ಈ ಪ್ರೋಮೋಲಿ ಇಷ್ಟಪಟ್ಟಿದ್ದಾರೆ ಅನ್ನೋದು ನಮಗೆ ಕಾಣಿಸ್ತಾ ಇದೆ. ಸೊ ಈಗ ಸೀರಿಯಲ್ ಟೆಲಿಕಾಸ್ಟ್ ಆದ್ಮೇಲೂ ಖಂಡಿತ ಈ ಪಾತ್ರ ಅವ್ರಿಗೆ ಇಷ್ಟ ಆಗುತ್ತೆ ಅಂಡ್ ಅವ್ರ ಮನ್ಸಿಗೆ ಮುಟ್ಟುತ್ತೆ ಅನ್ನೋದಕ್ಕೆ ನಂಬಿಕೆ ಇದೆ. ಎಸ್, ವಿಜಯ್ ಸೂರ್ಯ ಅವರೊಟ್ಟಿಗೆ ಸ್ಕ್ರೀನ್ ಶೇರ್ ಮಾಡ್ಕೊಳ್ಳುವಂತಹ ಅವಕಾಶ ಸಿಕ್ಕಿದೆ. ಯಾಕಂತಂದ್ರೆ ಈಗಾಗಲೇ ಸ್ಮಾಲ್ ಸ್ಕ್ರೀನ್ ಅಲ್ಲಿ ಅವರದೇ ಅಂತಹ ಒಂದಷ್ಟು ದಶಕಗಳಿಂದ ಹವಾ ಕ್ರಿಯೇಟ್ ಮಾಡಿರುವಂಥದ್ದು. ಅದರೊಟ್ಟಿಗೆ ಕವಿತಾ ಗೌಡ ಅವರು ವಿಜಯ್ ಸೂರ್ಯ ಅವರ ಅಕ್ಕನ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇರುವಂಥದ್ದು. ಹೆಂಗ್ ಅನಿಸುತ್ತೆ ಒಂದು ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡ್ಕೊಳ್ಳುವಂಥದ್ದು ಇದೆಲ್ಲ?
ಮೊದಲನೇದಾಗಿ ವಿಜಯ್ ಸೂರ್ಯ ಅವ್ರನ್ನ ನಾವು ಅಂದ್ರೆ ಐ ಮೀನ್ ನಾವ್ ನೋಡ್ಕೊಂಡ್ ಬಂದಿದೀವಿ ಅವ್ರ ನೀವು ಸೀರಿಯಲ್. ಚಿಕ್ಕವರಿದ್ದಾಗಿಂದ ಇಲ್ಲ, ನಾನ್ ಚಿಕ್ಕವಳಿದ್ದಾಗಿಂದ ಅಂತಲ್ಲ, ವಿಜಯ್ ಸೂರ್ಯ ಅವ್ರನ್ನ ನೋಡ್ಕೊಂಡ್ ಬಂದಿದೀವಿ, ಅಂದ್ರೆ ಅವ್ರ ಸೀರಿಯಲ್ಗಳನ್ನ ನಾವು ನೋಡಿದೀವಿ. ಆದ್ರೆ ಈಗ ಅವ್ರ ಜೊತೆನೆ ನಾವು ನಾನು ಆಕ್ಟ್ ಮಾಡ್ತಿದೀನಿ ಅನ್ನೋ ತುಂಬಾ ಖುಷಿ ಇದೆ. ಅದ್ರಲ್ಲೂ ನಾನು ಅವರು ಫಸ್ಟ್ ಡೇ ಸೆಟ್ಟಿಗೆ ಬಂದಾಗ್ಲೇನೆ ಎಷ್ಟು ಕಂಫರ್ಟ್ ಫೀಲ್ ಮಾಡಿಸಿದ್ರು ಅಂತಂದ್ರೆ, ಲೈಕ್ ಕೆಲವೊಂದನ್ನೆಲ್ಲ ಹೇಳ್ಕೊಟ್ರು. ಅವ್ರು ಕೊಟ್ಟಿರೋ ಇನ್ಪುಟ್ಸ್ಗಳನ್ನ ನಾನು ಇಂಪ್ಲಾಂಟ್ ಮಾಡಿದ್ದು ಅದು ತುಂಬಾ ಚೆನ್ನಾಗಿ ಕಾಣಿಸಿದೆ. ಹಿಂಗ್ ಮಾಡಿ ಚೆನ್ನಾಗಿ ಬರುತ್ತೆ, ಹಂಗ್ ನೋಡಿ ಚೆನ್ನಾಗಿ ಬರುತ್ತೆ ಅಂತೆಲ್ಲ ಅವರು ಎಷ್ಟೋ ನನ್ಗೆ ಹೇಳ್ಕೊಟ್ಟಿದ್ದಾರೆ. ಸೊ ಅದೆಲ್ಲ ವರ್ಕ್ ಆಗಿದೆ, ಅದೆಲ್ಲ ಚೆನ್ನಾಗಿ ಕಂಡಿದೆ. ಆ್ಯಂಡ್ ತುಂಬಾ ಆರಾಮಾಗಿ ವರ್ಕ್ ಮಾಡ್ಬೋದು. ಲೈಕ್ ಒಂದು ಒಳ್ಳೆ ಕೋ ಆಕ್ಟರ್ ಅಂತಾನೆ ಹೇಳ್ಬೋದು. ಸೊ ಚೆನ್ನಾಗಿ ಅಂದ್ರೆ ಅವ್ರ ಜೊತೆ ವರ್ಕ್ ಮಾಡೋ ಎಕ್ಸ್ಪೀರಿಯನ್ಸ್ ನನಗೆ ಖುಷಿಯಾಗಿದೆ. ಎಸ್, ಈ ಮಧ್ಯೆ ಸಿನಿಮಾಗಳು ಬ್ಯಾಕ್ ಟು ಬ್ಯಾಕ್ ಮಾಡ್ತಾ ಇದಾರೆ, ಸೀರಿಯಲ್ಸು ಬ್ಯಾಕ್ ಟು ಬ್ಯಾಕ್ ಮಾಡ್ತಾ ಇದಾರೆ. ನಿಮಗೆ ಅವಕಾಶ ಕೊಟ್ಟಂತಹ ದಿಲೀಪ್ ರಾಜ್ ಅವರನ್ನ ಮಿಸ್ ಮಾಡ್ಕೊಳ್ತೀರಾ? ಏನು ಹೇಳ್ತೀರಾ ಇಂಥ ಒಂದು ಸಂದರ್ಭದಲ್ಲಿ? ಅವರ ಒಂದು ಗೈಡ್ಲೈನ್ಸ್, ಬಿಕಾಸ್ ಯಾಕಂದ್ರೆ ಒಂದು ರೀಲ್ ಕೂಡ ಸಿಕ್ಕಾಪಟ್ಟೆ ವೈರಲ್ ಆಗುತ್ತೆ. ಅವ್ರು ಆ್ಯಕ್ಟ್ ಮಾಡಿ ತೋರಿಸೋದನ್ನ ಮತ್ತೆ ನೀವು ಬರೀ ಆ್ಯಕ್ಟ್ ಮಾಡೋದು, ಆ ವಿಡಿಯೋ ಸಾಕಷ್ಟು ಜನರಿಗೆ, ಬಿಕಾಸ್ ಅವರಿಂದ ಕಲ್ತಿದ್ದುಂಟು ಅಂತ ಹೇಳ್ಬಿಟ್ಟು ಸಾಕಷ್ಟು ನೀವು ಕೂಡ ಹೇಳ್ಕೊಂಡಿದ್ದು. ಇವತ್ತಿಗೆ ನಾನು ಏನೇ ಆಗಿ ಇಲ್ಲಿದ್ದೀನಿ ಅಂತಂದ್ರೆ ಇದೆಲ್ಲದಕ್ಕೂ ಬುನಾದಿ ಅವರೇನೆ. ಅವರು ನನಗೆ ಅವಾಗ ಬಾರು ಕೊಟ್ಟಿರ್ಲಿಲ್ಲ ಅಂದ್ರೆ ಇಲ್ಲಿವರೆಗೂ ನಾನು ಬರಕ್ ಆಗ್ತಾನೆ ಇರಲಿಲ್ಲ. ಇವಾಗ ಜಗದಾತ್ರಿ ಪ್ರೋಮೋ ನೋಡಿದ್ರೆ ನಿಜವಾಗ್ಲೂ ಅವ್ರಿಗೆ ಸಖತ್ ಖುಷಿಯಾಗಿರ್ತಿತ್ತು. ಬಿಕಾಸ್ ಆಕ್ಚುಲಿ ಜಗದಾತ್ರಿ ಪ್ರಾಜೆಕ್ಟ್ ಫಸ್ಟ್ ದಿಲೀಪ್ ಸರೇ ಮಾಡಬೇಕಾಗಿತ್ತು. ಬಟ್ ಕಾರಣಾಂತರಗಳಿಂದ ಅದೇನೋ ಆಗ್ಲಿಲ್ಲ. ಬಟ್ ಈಗ ನಾನು ಈ ಪ್ರೋಮೋ ನೋಡಿದ್ರೆ ಸರ್ ನಿಜವಾಗ್ಲೂ ತುಂಬಾ ಖುಷಿ ಪಟ್ಟಿರ್ತಿದ್ರು. ಬಟ್ ಅವ್ರ ವೈಫ್ ವಿದ್ಯಾ ಮ್ಯಾಮ್ ತುಂಬಾ ಖುಷಿ ಪಟ್ಟಿದ್ದಾರೆ. ಅಂಡ್ ಅದಕ್ಕೆ ನಾನು ಕಾಂಪ್ಲಿಮೆಂಟ್ ಕೂಡ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಬಂದಿದೆ ಅಂತಾನೂ ಹೇಳಿದ್ರು. ಇವತ್ತಿಗೆ ನಾನು ಏನೇ ಆಗಿದ್ರು ಎಲ್ಲ ಅವ್ರಿಗೆ ಹೋಗ್ಬೇಕು ಕ್ರೆಡಿಟ್ಸ್. ಬಿಕಾಸ್ ಆಕ್ಟಿಂಗ್ ಅಂದ್ರೇನೆ ಏನು ಅಂತ ಗೊತ್ತಿರಲಿಲ್ಲ. ನಾನು ಕರ್ಕೊಂಬಂದ್ರು, ಆಕ್ಟಿಂಗ್ ಹೇಳ್ಕೊಟ್ಟು ಅಂತ ಒಂದು ದೊಡ್ಡ ಪ್ರಾಜೆಕ್ಟ್ ಕೊಟ್ಟು ಇಲ್ಲಿವರೆಗೂ ಕರ್ಕೊಂಬಂದಿದೆ ಅಂತಂದ್ರೆ ಅವ್ರು ಹಾಕಿದ ಬುನಾದಿ. ಮಿಸ್ ಮಾಡ್ಕೋತೀವಿ ಅವ್ರನ್ನ. ಎಸ್, ಈಗ ಬಿಗ್ ಬಾಸ್ ಅಂತಂದ ಬಂದಾಗ ಈ ಬಾರಿ ಒಂದು ಡಿಫರೆಂಟ್ ಆಗಿ ಬರ್ತದೆ. ಎಷ್ಟೇ ಸೀಸನ್ ಇದ್ರೂ ಕೂಡ ನಿಮ್ಮ ಒಂದು ಸೀಸನ್ ಅಂತೂ ಎಷ್ಟು ಜನ ಮರೆಯೋದಕ್ಕೆ ಆಗಲ್ಲ. ಬಿಕಾಸ್ ಯಾಕಂತಂದ್ರೆ ನಿಮ್ಮ ಒಂದು ವ್ಯಕ್ತಿತ್ವ ಆ ಥರ ರೂಪಿಸ್ಕೊಂಡಿದ್ರಿ ನೀವು ಬಿಗ್ ಬಾಸ್ ಮನೆಯಲ್ಲಿ. ಈಗ ಅಗ್ನಿ ಪರೀಕ್ಷೆ, ಕಾಮನ್ ಪೀಪಲ್ ವರ್ಸಸ್ ಸೆಲೆಬ್ರಿಟಿ ಅನ್ನುವಂಥದ್ದಿದೆ. ಅಗ್ನಿ ಪರೀಕ್ಷೆ ಅನ್ನುವಂಥ ಥೀಮಲ್ಲಿ ಮಾಡ್ತಿದ್ದಾರೆ. ಏನು ಹೇಳ್ತೀರಾ, ಯಾವ ಥರದ ಕ್ಯಾಟಗರಿ ಪೀಪಲ್ ಹೋಗಬಹುದು? ಬಿಕಾಸ್ ಯಾಕಂದ್ರೆ ಕಾಮನ್ ಪೀಪಲ್ ಅಂದ ತಕ್ಷಣ CLC ಸಿಕ್ಕ ಪಕ್ಕ ಇರೋವಂಥರನ್ನ ತಗೊಳಕ್ಕಾಗಲ್ಲ, ಆಮೇಲೆ ಎಲ್ಲರೂ ಕರ್ಕೊಳಕ್ಕಾಗಲ್ಲ. ಬಿಕಾಸ್ ಅದು ಬಿಗ್ ಬಾಸ್ ಅನ್ನುವಂಥದ್ದಕ್ಕಾಗಲ್ಲ. ಸೊ ಈ ಥರದ ಜನ ಅಥವಾ ಇಂಥ ಏನಾದರೂ ಸಾಧನೆ ಮಾಡಿರುವಂಥವ್ರು ಹೋದ್ರೆ ಚಂದನ, ಅಥವಾ ಯಾವ ಥರ ಕಾಮನ್ ಪೀಪಲ್ ಸೆಲೆಕ್ಷನ್ ಇದ್ರೆ ಚಂದ ಅಂತ ಅನ್ಸುತ್ತೆ ನಿಮ್ಗೆ ಆಸ್ ಎ ಮಾಜಿ ಕಂಟೆಸ್ಟೆಂಟ್ ಆಗಿ? ಇದ್ರ ಬಗ್ಗೆ ನಾನು ನಿಜವಾಗ್ಲೂ ಯೋಚನೆ ಮಾಡಿಲ್ಲ. ಆದ್ರೆ ನೀವು ಹೇಳ್ತಿರೋದನ್ನ, ಯಾಕಂದ್ರೆ ಇವಾಗ ನಾನು ಫುಲ್ ಅದ್ರ ಮೇಲೆ ಕಾನ್ಸಂಟ್ರೇಷನ್ ನಡೀತದೆ. ಜಗದಾತ್ರಿ ಶೂಟಲ್ಲೇ ಕಾನ್ಸಂಟ್ರೇಟ್ ಮಾಡ್ತಾ ಇರೋದ್ರಿಂದ ನಾನು ಇದ್ರ ಬಗ್ಗೆ ಅಷ್ಟಾಗಿ ನಾನು ಯೋಚನೆ ಮಾಡಿಲ್ಲ. ಈಗ ನೀವು ಹೇಳಿದ್ದನ್ನ ನೋಡಿ ನಂಗೆ ಏನು ಅನ್ನಿಸ್ತಿದೆ ಅಂತಂದ್ರೆ, ಕಾಮನ್ ಪೀಪಲ್ ಅಂದ್ರೆ ಅವ್ರು ಏನು ಸಾಧನೆ ಮಾಡಿರ್ತಾರಲ್ಲ ಅವ್ರಿಗೆ ಒಂದು ಸ್ವಲ್ಪ ಚಾನ್ಸ್ ಕೊಡ್ತು ಅಂತಂದ್ರೆ, ಅಂದ್ರೆ ಅವ್ರ ಸಾಧನೆ ಇಲ್ಲೆಲ್ಲೂ ಕಂಡಿರಲ್ಲ. ಆ ಒಂದು ದೊಡ್ಡ ವೇದಿಕೆಯಲ್ಲಿ ಕಾಣಿಸಿದ್ರೆ ಅವ್ರಿಗೆ ಅದೊಂದು ಹೆಲ್ಪ್ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಓಕೆ, ಅಂದ್ರೆ ಈಗ ನಿಮ್ಮ ತಾಯಿನೂ ಕೂಡ ಶಿಕ್ಷಣ ಕ್ಷೇತ್ರದಲ್ಲಿ ಒಂದಷ್ಟು ಸಾಧನೆ ಮಾಡಿರ್ತಾರೆ. ಆ ಥರದ್ದು ಮತ್ತೆ ಎಲ್ಲೋ ಕಾಣಿಸ್ದೇ ಇರುವಂಥ ರೈತರು ಏನೋ ಒಂದು ಸಾಧನೆ ಮಾಡಿರ್ತಾರೆ. ಬೆಳಕಿಗೆ ಬರ್ದಿರುವಂತಹ ಪ್ರತಿಭೆಗಳನ್ನ ಎಲೆಮರಿಕಾಯಿ ಆಗಿರುವಂತವ್ರನ್ನ ಕೊಟ್ರೆ ಅವ್ರಿಗೊಂದು ಸ್ಫೂರ್ತಿ ಆಗುತ್ತೆ. ಬೆಳಕಿಗೆ ಬರ್ದೇ ಇರುವಂತಹ ಪ್ರತಿಭೆಗಳನ್ನ ತಗೊಳ್ಳೋದ್ರಿಂದ ಅವ್ರಿಗೂ ಒಂದು ಎಕ್ಸ್ಪೋಜರ್ ಸಿಗುತ್ತೆ. ಅದರಿಂದ ಅವ್ರಿಗೂ ಬೇರೆ ಬೇರೆ ರೀತಿ ಹೆಲ್ಪ್ ಆಗುತ್ತೆ. ಬಿಕಾಸ್ ನಾನು ಹೋಗಿ ಬಂದಿರೋದ್ರಿಂದ ನನಗೆ ಗೊತ್ತು ಅದು ಯಾವ್ಯಾವ ರೀತಿ ನಮಗೆ ಬೇರೆ ಥರ ಹೆಲ್ಪ್ ಆಗಿದೆ ಅಂತ ಹೇಳಿ. ಸೊ ಹಾಗಾಗಿ ಖಂಡಿತ ಅವರಿಗೂ ಅದು ಹೆಲ್ಪ್ ಆಗೇ ಆಗುತ್ತೆ. ಬಿಗ್ ಬಾಸ್ ಹೋಗೋದಕ್ಕಿಂತ ಮುಂಚೆನೆ ಕೆಲವರು ಒಂದಷ್ಟು ಜನ ಇನ್ಫ್ಲೂಯೆನ್ಸರ್ಸ್ ನಾವು ಬಿಗ್ ಬಾಸ್ ಹೋಗ್ತಿದೀವಿ ಅಂತ ರೀಲ್ಸ್ ಎಲ್ಲ ಮಾಡ್ತಾ ಇದ್ದಾರೆ. ಸೊ ಅದನ್ನ ಆಕ್ಚುಲಿ ರಿವೀಲ್ ಮಾಡಂಗಿಲ್ಲ. ಅವ್ರಿಗೇನು ಹೇಳ್ತೀರಾ ಅಂತ ಗೊತ್ತಿಲ್ಲ. ಎಸ್, ನಿಮ್ಮ ತಮ್ಮ ಹೇಗಿದ್ದಾರೆ? ತಮ್ಮನ್ನ ಈಗ ಎಷ್ಟು ವರ್ಷ? ತಮ್ಮನಿಗೆ ಹೇಗಿದ್ದಾರೆ ಅಂತ? ಎಸ್, ಅವ್ನು ಚೆನ್ನಾಗಿದ್ದಾನೆ. ಈಸ್ 20 years. ನೋಡಿದಿರಲ್ಲ ಎಲ್ಲ ಜಗದಾತ್ರಿ ಪ್ರೋಮೋ ತೋರ್ಸಿದ್ರ? ಅವನಿಗೆ ಗೊತ್ತಾಗಲ್ಲ, ಅದೆಲ್ಲ ಗೊತ್ತಾಗಲ್ಲ. ಅಲ್ಲ, ನೀವು ಹಾಗೆ ಹೇಳಿದ್ರಲ್ಲ ಬಿಗ್ ಬಾಸ್ ಇಂದ ಬಂದಾಗ್ಲೂ ಕೂಡ ಗುರ್ತಿಡಿತಿರ್ಲಿಲ್ಲ. ಬಟ್ ಆದ್ರೆ ಅದೆಲ್ಲ ಗೊತ್ತಾಗಲ್ಲ. ಟಿವಿ ನೋಡಿದಾಗ ನಾನೇ ಅದು ಅನ್ನೋದೆಲ್ಲ ಅಷ್ಟಾಗಿ ಇದಾಗಲ್ಲ. ಸಾಂಗ್ಸ್ ಬಂದಾಗ ನೋಡ್ಬಿಟ್ರಿ ಏನು ಹೇಳ್ತಾರೆ? ಏನು ಹೇಳಲ್ಲ, ಅವನು ಮಾತಾಡಕ್ ಬರಲ್ಲ, ಜಸ್ಟ್ ರಿಯಾಕ್ಟ್ ಮಾಡ್ಬಿಟ್ಟು ಖುಷಿ ಪಡ್ತಾನೆ. ಎಸ್, ಥ್ಯಾಂಕ್ ಯು ಸೋ ಮಚ್. ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ರಿ. ಹೀಗೆ ಸ್ಮಾಲ್ ಸ್ಕ್ರೀನ್ ಮತ್ತೆ ಬಿಗ್ ಸ್ಕ್ರೀನ್ ಅಲ್ಲಿ ಬ್ಯಾಕ್ ಟು ಬ್ಯಾಕ್ ಅವಕಾಶಗಳು ನಿಮ್ದಾಗ್ಲಿ, ಒಳ್ಳೇದಾಗ್ಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಎಸ್, ನೋಡೋದಲ್ಲ ವೀಕ್ಷಕರ, ಇದಾಗಿತ್ತು ಮೋಕ್ಷಿತಾ ಪೈ ಅವರ ಸ್ಪೆಷಲ್ ಒಂದಷ್ಟು ಮಾತುಗಳು. ಕ್ಯಾಮ್ರಾ ಪರ್ಸನ್ ಮಲ್ಲಿಕಾರ್ಜುನ್ ಜೊತೆ ಮಂಜುನಾಥ್ ಶ್ರೀನಿವಾಸ್, ಸಿನಿಮಾ ಟಿವಿ ಕನ್ನಡ, ಬೆಂಗಳೂರು.